ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಅವ್ರ ಕಡೆಯಿಂದ ಈಗ ಒಂದು ಹೊಸ ಪ್ರೋಮೋ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಅಭಿಮಾನಿಗಳ ಬಳಗ ಈಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈಗ ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ಗಳು ಈ ಅಭಿಮಾನಿಗಳನ್ನ ನೋಡಿ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಯಾವ ವಿಚಾರಕ್ಕೆ ಅಭಿಮಾನಿಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಯಾರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ್ತಾ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈಗ ಬಿಗ್ ಬಾಸ್ ಮನೆ ಒಳಗಡೆ ಅಭಿಮಾನಿಗಳ ಬಳಗ ಎಂಟ್ರಿ ಕೊಟ್ಟಿದೆ ಅಂತಲೂ ಕೂಡ ಹೇಳ್ಬೋದು. ಸೇಮ್ ಒಂಥರ ಜಾತ್ರೆ ಥರನೇ ಆಗಿದೆ. ಬಟ್ ಈಗ ಯಾವ ರೀತಿಯಪ್ಪ ಅಂದರೆ ಈಗ ಗ್ರ್ಯಾಂಡ್ ಫಿನಾಲ್ ಯಾವ ರೀತಿ ನಡೆಯುತ್ತಲ್ಲ ಆ ರೀತಿ ಒಂದು ಜನಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಸ್ಟೇಜ್ನ ಸೆಟಪ್ ಮಾಡಿದ್ದಾರೆ. ಸೊ ಹಿಂದ್ಗಡೆ ಒಂದು ಸ್ಕ್ರೀನು ಕೂಡ ಸೆಟಪ್ ಮಾಡಿದ್ದಾರೆ. ಸ್ಕ್ರೀನ್ ಅಂದರೆ ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿದ್ದರು ಆ ಒಂದಿಷ್ಟು ಫೋಟೋಗಳನ್ನ ಹಿಂದ್ಗಡೆ ಶೋ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕೆಲವೊಂದಿಷ್ಟು ಫ್ಯಾನ್ಸ್ಗಳು ಅವರ ಬೆಸ್ಟ್ ಕಂಟೆಸ್ಟೆಂಟ್ ಫೋಟೋವನ್ನು ಹಿಡ್ಕೊಂಡು ಫುಲ್ಲು ಕೂಗಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಏನಕ್ಕೆ ನಡೀತಾ ಇದೆ ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ. ಬಟ್ ಒಂದು ಅಭಿಮಾನಿಗಳ ಬಗ್ಗೆ ಒಂದು ಪ್ರೋಮೋ ಕೂಡ ಕಟ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಪ್ರೋಮೋದಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಕೂಡ ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಅಭಿಮಾನಿಗಳ ಕಿರಿಚಾಟ ತುಂಬ ಜೋರಾಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಯಾವ ವಿಷಯಕ್ಕೆ ನಡೀತಾ ಇದೆ, ಸೊ ಕಳೆದ ಬಾರಿ ಒಂದ್ಸರಿ ಕ್ಯಾಪ್ಟನ್ಸಿ ವಿಚಾರಕ್ಕೆ ಈ ರೀತಿಯ ಒಂದು ಅಭಿಮಾನಿಗಳ ಬಳಗ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ಟಿತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿ ಮಾಳು ಅವರು ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆದರು. ಬಟ್ ಅಲ್ಲಿ ಅಭಿಮಾನಿಗಳ ಒಂದು ಆಸೆಯಂತೆ ಅಲ್ಲಿ ಮಾಳು ಅವ್ರನ್ನ ಕ್ಯಾಪ್ಟನ್ ಮಾಡಿದರು. ಅದೇ ರೀತಿ ಏನಾದರೂ ಎಲಿಮಿನೇಷನ್ ಥರ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಏನಾದರೂ ಮಾಡ್ತಾ ಇದ್ದಾರಾ, ಬಟ್ ಇವತ್ತಿನ ಎಪಿಸೋಡ್ನ ನೋಡಲೇಬೇಕಾಗುತ್ತೆ. ಬಟ್ ಯಾವ ಸೀನಕ್ಕೆ ಈ ಥರ ನಡೀತಾ ಇದೆ ಅಂತ ಇನ್ನೂ ಕ್ಲಿಯರಾಗಿ ಗೊತ್ತಾಗಿಲ್ಲ. ಬಟ್ ಅಭಿಮಾನಿಗಳ ಬಳಗ ಬಿಗ್ ಬಾಸ್ ಮನೆ ಒಳಗಡೆ ಫುಲ್ ರೊಚ್ಚಿಗೆ ಇರ್ತಾ ಇದೆ. ಯಾಕಪ್ಪ ಅಂದರೆ ಆ ಒಂದು ಕೂಗು ಬಿಗ್ ಬಾಸ್ ತುದಿವರೆಗೂ ಕೇಳ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಹೌದು, ಇಲ್ಲಿ ವೇದಿಕೆ ಮೇಲೆ ಧ್ರುವಂತ್ ಅವರು ಫಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲ ಸ್ಪರ್ಧಿ ಅಲ್ಲಿ ಇರುವಂಥ ಅಭಿಮಾನಿಗಳು ಜೈ ಮಹಾಕಾಲ್ ಜೈ ಮಹಾಕಾಲ್ ಅಂತ ಕೂಗ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಫ್ಯಾನ್ಸ್ಗಳು ಕೆಲವೊಂದು ಬೋರ್ಡ್ಗಳನ್ನ ಬರ್ಕೊ ಬಂದಿದ್ದಾರೆ ಧ್ರುವಂತ್ ಅವರ ಹೆಸರು ಅಥವಾ ಜೈ ಮಹಾಕಾಲ್ ಅಂತ. ಬಟ್ ಅಭಿಮಾನಿಗಳು ತುಂಬಾ ಜೋರಾಗಿ ಕೂಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಸ್ಟೇಜ್ ಮೇಲೆ ಬರ್ತಾ ಇದ್ದಂಗೆ ಸೊ ಧ್ರುವಂತ್ ಅವರು ಕಣ್ಣಲ್ಲಿ ಕಣ್ಣೀರು ಹಾಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಕಾವ್ಯ ಅವರು ಬಂದ ತಕ್ಷಣ ಅಭಿಮಾನಿಗಳಿಗೆ ಕೈ ಮುಗಿದು ಬೇಡ್ಕೊತಾ ಇದ್ದಾರೆ. ಏನಪ್ಪ ಅಂದರೆ ಕೈ ಮುಗಿದು ಬೇಡ್ಕೊಳಕ್ಕಿಂತ ಸೊ ಕೈ ಮುಗಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅವ್ರು ಹೇಳ್ತಾ ಇದ್ದಾರೆ, ಸೊ ನಾನು ಈ ಒಂದು ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದು, ಸೊ ಈ ನಿಮ್ಮ ಫ್ಯಾನ್ಸ್ ಸಪೋರ್ಟು, ಸೊ ಈ ಒಂದು ಕಾರಣಕ್ಕೆ ನಾನು ಬಿಗ್ ಬಾಸ್ ಮನೆಗೆ ಬಂದಿದ್ದು ಅಂತ ಮತ್ತೆ ಹೇಳ್ತಾ ಇದ್ದಾರೆ. ಅಂದರೆ ಸೊ ಅವರು ಫ್ಯಾನ್ಸ್ಗಳನ್ನ ನೋಡಿ ಫುಲ್ ಗಾಬರಿ ಆಗಿದ್ದಾರೆ ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಆದರೆ ಕಾವ್ಯಗೆ ತುಂಬ ಸಪೋರ್ಟ್ ಕೂಡ ಇದೆ ಹೊರಗಡೆ. ಅದೇ ರೀತಿ ಈಗ ಆ ಅಭಿಮಾನಿಗಳು ಬಂದ ತಕ್ಷಣವೇ ಫುಲ್ ಸಪೋರ್ಟ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಧ್ರುವಂತ್ ಅವರು ನನ್ನ ವ್ಯಕ್ತಿತ್ವ ಬಗ್ಗೆ ಕ್ವಶನ್ ಬಂದಾಗ ಸೊ ಈ ಮನೆಯಲ್ಲಿ ಎಷ್ಟು ಜನ ಮಾತಾಡಿದ ಅಷ್ಟನ್ನು ಅಟ್ಟ ಹಾಸಿದ್ದೀನಿ ನಾನು ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಅಭಿಮಾನಿಗಳ ಕೂಗು ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಕೇಳ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಿಗ್ ಬಾಸ್ ಮನೆಯ ಮೂಲೆಯಲ್ಲೂ ಅಭಿಮಾನಿಗಳ ವಾಯ್ಸೇ ಕೇಳ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈಗ ಒಂದು ದೊಡ್ಡ ಸೆಟಪ್ನ ಮಾಡಿದ್ದಾರೆ. ಬಟ್ ಇಲ್ಲಿ ಏನಕ್ಕೆ ಈ ರೀತಿ ನಡೀತಾ ಇದೆ ಅಂತ ಕ್ಲಿಯರಾಗಿ ಗೊತ್ತಿಲ್ಲ. ನೋಡೋಣ, ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಅಭಿಮಾನಿಗಳು ಏನಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಬಂದಿದ್ದಾರೆ ಅಂತ. ಏನಾದರೂ ಎಲಿಮಿನೇಷನ್ ಥರ ನಡೀತಿದೆಯಾ ಒಂದು ಗೊತ್ತಿಲ್ಲ. ಬಟ್ ನೋಡೋಣ ಏನಾಗುತ್ತೆ ಅಂತ. ಇವ್ರದೆಲ್ಲ ಆದ ಮೇಲೆ ಇಲ್ಲಿ ಧನುಷ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಧನುಷ್ ಅವರ ಒಂದು ಡೈಲಾಗ್ಗೆ ಅಲ್ಲಿರುವಂಥ ಅಭಿಮಾನಿಗಳು ಫುಲ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲರೂ ಹೇಳ್ತಾರೆ ಅಷ್ಟು ಕಷ್ಟಪಟ್ಟಿದ್ದೀನಿ ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ಸೊ ನಾನು ಆ ರೀತಿ ಏನು ಹೇಳೋಕ್ಕೆ ಹೋಗಲ್ಲ. ಸೊ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಏನಾದರೂ ಒಂದು ಬೆಳಿಬೇಕಪ್ಪ ಅಂದರೆ ಸೊ ನಾವು ಕಷ್ಟಪಡಲೇಬೇಕು. ಸೊ ಹಾಗಾಗಿ ನಾನು ಕಷ್ಟಪಟ್ಟಿದ್ದೀನಿ ಅಂತಲೂ ಹೇಳ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಈ ಒಂದು ಡೈಲಾಗ್ಗೆ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಇಲ್ಲಿ ಧನುಷ್ ಅವರು ಸೊ ನಾನು ನಿಮಗೆ ಫ್ಯಾನ್ ಆದೆ, ನೀವೆಲ್ಲ ನನಗೆ ಸ್ಟಾರ್ ಆದ್ರಿ ಅಂತ ಹೇಳಿದಾಗ ಸೊ ಅಲ್ಲಿರುವಂಥ ಸ್ಪರ್ಧಿಗಳ ಕೂಗು ತುಂಬ ಜೋರಾಗಿ ಕೇಳ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇವತ್ತಿನ ಒಂದು ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದರಲ್ಲೂ ಅಭಿಮಾನಿಗಳ ದಂಡು ಬಿಗ್ ಬಾಸ್ ಮನೆಗಳಿಗೆ ಎಂಟ್ರಿ ಕೊಟ್ಟಿದೆ. ಬಟ್ ಏನಕ್ಕಾಗಿ ಎಂಟ್ರಿ ಕೊಟ್ಟಿದೆ ಅಂತ ಕ್ಲಿಯರಾಗಿ ಇನ್ನೂ ಗೊತ್ತಿಲ್ಲ. ಒಂಥರ ಫಿನಾಲೆ ಥರ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಈಗ ರೆಡಿ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಫಿನಾಲೆ ಅಂತೂ ಅಲ್ಲ, ಬಟ್ ಆ ರೀತಿ ಒಂದು ಸೆಟಪ್ನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ ನಡೀತಾ ಇದೆ. ಬಟ್ ನೋಡೋಣ ಇನ್ನು ಯಾವ ಸ್ಪರ್ಧಿಗಳು ಎಂಟ್ರಿ ಕೊಟ್ಟು ಯಾವ ರೀತಿ ಮಾತಾಡಿದ್ದಾರೆ ಅಂತ. ಬಟ್ ಈ ಒಂದು ಪ್ರೋಮೋದಲ್ಲಿ ಕಾವ್ಯ, ಧ್ರುವಂತ್ ಮತ್ತು ಧನುಷ್ ಈ ಮೂರು ಜನ ತುಂಬ ಹೈಲೈಟಾಗಿ ತೋರಿಸಿದ್ದಾರೆ. ರಕ್ಷಿತ್ ಅವರು ತೋರಿಸಿದ್ದಾರೆ. ಬಟ್ ರಕ್ಷಿತ್ ಅವರು ಫ್ಯಾನ್ಸ್ಗಳನ್ನ ತಪ್ಕೊಂಡಿದ್ದಷ್ಟೇ ತೋರಿಸಿದ್ದಾರೆ, ಉಳಿದಿರೋದು ಏನೂ ತೋರಿಸಿಲ್ಲ. ನೋಡೋಣ, ಆಲ್ಮೋಸ್ಟ್ ಈ ಸ್ಪರ್ಧಿಗಳಿಗೆ ಎಷ್ಟು ಕ್ರೇಜ್ ಇದೆ ಅಂದಮೇಲೆ ಗಿಲ್ಲಿ ಬಂದಮೇಲೆ ಇನ್ನು ಯಾವ ರೀತಿ ಕ್ರೇಜ್ ಇರುತ್ತೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅದರಲ್ಲೂ ಗಿಲ್ಲಿ ಸಪೋರ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ನೋಡೋಣ ಗಿಲ್ಲಿ ಅವರು ಸ್ಟೇಜ್ ಮೇಲೆ ಎಂಟ್ರಿ ಕೊಟ್ಟಾಗ ಯಾವ ರೀತಿಯ ಒಂದು ವಾಯ್ಸ್ ಬರುತ್ತೆ. ಮತ್ತು ಅಶ್ವಿನಿ ಆಗಿರ್ಬೋದು, ರಘು ಆಗಿರ್ಬೋದು, ಇನ್ನೂ ಇದ್ದಾರೆ 7 ಜನ ಸ್ಪರ್ಧಿಗಳು ಈಗ ಸ್ಟೇಜ್ ವೇದಿಕೆ ಮೇಲೆ ಎಂಟ್ರಿ ಕೊಡ್ತಾರೆ. ನೋಡೋಣ ಅವರೆಲ್ಲ ಎಂಟ್ರಿ ಕೊಟ್ಟಾಗ ಯಾವ ರೀತಿಯ ಒಂದು ಫ್ಯಾನ್ಸ್ಗಳ ರಿಯಾಕ್ಷನ್ ಹೇಗಿರುತ್ತೆ ಮತ್ತು ಸಪೋರ್ಟ್ ಹೇಗಿರುತ್ತೆ ಅಂತ ಆ ಒಂದು ಸೀನ್ ನೋಡಲೇಬೇಕು. ಹಾಗಾಗಿ ಯಾರು ಇವತ್ತಿನ ಎಪಿಸೋಡ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡೋಣ ಇವತ್ತು ಈ ಅಭಿಮಾನಿಗಳು ಏಕೆ ಬಿಗ್ ಬಾಸ್ ಮನೆಗಳಿಗೆ ಎಂಟ್ರಿ ಕೊಟ್ಟಿದ್ದಾರೆ ಮತ್ತು ಏನಕ್ಕಾಗಿರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಈಗ ನಾಮಿನೇಷನ್ ಲಿಸ್ಟಲ್ಲಿ 7 ಜನ ಇದ್ದಾರೆ ಆಲ್ರೆಡಿ. ಈಗ ವೋಟಿಂಗ್ ಪೋಲ್ ಕೂಡ ಆನಲ್ಲೇ ಇದೆ, ದಯವಿಟ್ಟು ಹೋಗಿ ವೋಟ್ಗಳನ್ನ ಮಾಡ್ಬೋದು. ಸೊ ನಿಮ್ಮ ಪ್ರಕಾರ ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಈ ವಾರ ಯಾರಿಗೆ ಅತಿ ಹೆಚ್ಚು ವೋಟ್ಸ್ಗಳು ಬರ್ಬೋದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಅಷ್ಟೇ ಅಲ್ಲದೆ ಸೊ ಈಗ ನಡೀತಿರುವಂಥ ನಾಮಿನೇಷನ್ ಅಂದರೆ ಈಗ ವೋಟಿಂಗ್ ಪೋಲ್ ನಾಮಿನೇಷನ್
ಎಲಿಮಿನೇಷನ್ ಚಟುವಟಿಕೆ ಇದೆಯಲ್ಲ, ಸೊ ಈಗ ಈ 7 ಜನದಲ್ಲಿ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ. ಸೊ ಇದು ಇವಾಗ ವೋಟಿಂಗ್ ನಡೀತಾ ಇರೋದಂಥದ್ದು. ಸೊ ಒಬ್ಬರನ್ನ ಎಲಿಮಿನೇಟ್ ಮಾಡೋಕ್ಕೆ ವೋಟಿಂಗ್ ನಡೀತಾ ಇದೆ ಅಂತ ಆಲ್ರೆಡಿ ಕ್ಲಿಯರ್ ಆಗಿ ಬಿಗ್ ಬಾಸ್ ಅವ್ರು ನಿನ್ನೆ ಒಂದು ಎಪಿಸೋಡ್ನಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ನೋಡೋಣ ಈ ವಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮಿಡ್ ವೀಕ್ ಎಲಿಮಿನೇಷನ್ ಆಗಿ. ಸೊ ನಿಮ್ಮ ಪ್ರಕಾರ ಯಾರು ಹೋಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಪ್ರೊಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೊಮೋ ಅಪ್ಡೇಟಲ್ಲಿ.